ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೋಕಿಯಾ ಸಂಸ್ಥೆಯ ಸಿಇಒ ಸ್ಟೀಫನ್ ಎಲೋಪ್ ಅವರು ಮೈಕ್ರೋಸಾಫ್ಟ್ ಕಂಪನಿಯು ನೋಕಿಯಾವನ್ನ ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆಯ ಕೊನೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕಣ್ಣೀರು ಹಾಕುತ್ತಾ ಹೇಳಿದ ಆ ಮಾತು ಇಂದಿಗೂ ಕಾರ್ಪೊರೇಟ್ ಜಗತ್ತಿನಲ್ಲಿ ಪ್ರತಿಧ್ವನಿಸ್ತಾ ಇರುತ್ತೆ. ಕಾರ್ಪೊರೇಟ್ ಲೋಕ ಈ ಮಾತನ್ನ ಮರೆಯೋದು ಸಾಧ್ಯವೇ ಇಲ್ಲ. ನಾವು ತಪ್ಪೇನೂ ಮಾಡಲಿಲ್ಲ, ಆದ್ರೆ ಹೇಗೋ ನಾವು ಸೋತೆವು. ವಿ ಡಿಡ್ಂಟ್ ಡೂ ಎನಿಥಿಂಗ್ ರಾಂಗ್ ಬಟ್ ಸಮ್ಹೌ ವಿ ಲಾಸ್ಟ್. ಈ ಮಾತು ಕೇವಲ ಒಂದು ಕಂಪನಿ ತನ್ನ ಸೋಲನ್ನ ಒಪ್ಪಿಕೊಂಡ ಹೇಳಿಕೆಯಲ್ಲ. ಇದು ಇಡೀ ಜಗತ್ತಿಗೆ, ಪ್ರತಿಯೊಬ್ಬ ಉದ್ಯಮಿಗೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೆ ನೀಡಿದ ಗಂಭೀರ ಎಚ್ಚರಿಕೆ. ನೋಕಿಯಾದ ಪತನ ಸೋಮಾರಿತನದಿಂದಾಗಲಿ ಅಥವಾ ಪ್ರತಿಭೆಯ ಕೊರತೆಯಿಂದಾಗಲಿ ಆಗಿದ್ದಲ್ಲ. ಅದು ಪತನವಾಗಿದ್ದು ಜಗತ್ತು ತಮಗಿಂತ ವೇಗವಾಗಿ ಬದಲಾದಾಗ ಆ ಬದಲಾವಣೆಗೆ ತಕ್ಕಂತೆ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳದ ಕಾರಣಕ್ಕಾಗಿ. 1990 ಮತ್ತು 2000 ದಶಕದಲ್ಲಿ ಮೊಬೈಲ್ ಫೋನ್ ಅಂದ್ರೆ ಅದು ನೋಕಿಯಾ ಮಾತ್ರವಾಗಿತ್ತು. ಜಗತ್ತಿನ ಅತಿ ದೊಡ್ಡ ಮೊಬೈಲ್ ಕಂಪನಿ ಅದಾಗಿತ್ತು. ಭಾರತವನ್ನು ಒಳಗೊಂಡಂತೆ ಪ್ರಪಂಚದಾದ್ಯಂತ ಪ್ರತಿಯೊಬ್ಬರ ಜೇಬಿನಲ್ಲೂ ನೋಕಿಯಾ ಫೋನ್ ಇರ್ತಾ ಇತ್ತು. ಅದರ ಬ್ಯಾಟರಿ ಬಾಳಿಕೆ, ಕೆಳಗೆ ಬಿದ್ರೂ ಒಡೆಯದ ಗಟ್ಟಿತನ ಮತ್ತು ಜನಪ್ರಿಯ ಸ್ನೇಕ್ ಗೇಮ್ ಎಲ್ಲರ ಮನಗೆದ್ದಿತ್ತು. ಅಷ್ಟಕ್ಕೂ ನೋಕಿಯಾ ಕೇವಲ ಒಂದು ಫೋನ್ ಆಗಿರಲಿಲ್ಲ, ಅದೊಂದು ಅಂತಸ್ತು ಮತ್ತು ವಿಶ್ವಾಸದ ಸಂಕೇತವಾಗಿತ್ತು. ಆ ಸಮಯದಲ್ಲಿ ನೋಕಿಯಾ ಸಂಸ್ಥೆಯ ಬಳಿ ಹಣವಿತ್ತು, ಜಗತ್ತಿನ ಶ್ರೇಷ್ಠ ಎಂಜಿನಿಯರ್ಗಳಿದ್ರು ಮತ್ತು ಮಾರುಕಟ್ಟೆಯ ಮೇಲೆ ಏಕಚಕ್ರಾಧಿಪತ್ಯವಿತ್ತು. ಅವರು ತಮ್ಮ ಕ್ಷೇತ್ರದಲ್ಲಿ ರಾಜರಾಗಿದ್ರು. ಆದರೆ ಅದೇ ಯಶಸ್ಸು ಅವರ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿತ್ತು. 2007ರಲ್ಲಿ ಸ್ಟೀವ್ ಜಾಬ್ಸ್ ಐಫೋನ್ ಅನ್ನ ಬಿಡುಗಡೆ ಮಾಡಿದಾಗ ಜಗತ್ತು ಬದಲಾಯಿತು. ಅದು ಕೇವಲ ಫೋನ್ ಆಗಿರಲಿಲ್ಲ, ಅದೊಂದು ಕಂಪ್ಯೂಟರ್ ಆಗಿತ್ತು. ಟಚ್ ಸ್ಕ್ರೀನ್, ಇಂಟರ್ನೆಟ್ ಮತ್ತು ಆಪ್ಗಳು ಮೊಬೈಲ್ ಪ್ರಪಂಚದ ಭವಿಷ್ಯ ಅಂತ ಆಪಲ್ ಸಾರಿ ಹೇಳ್ತು. ಸ್ವಲ್ಪ ಸಮಯದ ನಂತರ ಗೂಗಲ್ ಆಂಡ್ರಾಯ್ಡ್ ಮೂಲಕ ಸ್ಮಾರ್ಟ್ ಫೋನ್ ಕ್ರಾಂತಿಗೆ ಕೈ ಜೋಡಿಸ್ತು. ಆದ್ರೆ ನೋಕಿಯಾ ಏನ್ ಮಾಡ್ತು? ನೋಕಿಯಾ ಈ ಬದಲಾವಣೆಯನ್ನ ಗಂಭೀರವಾಗಿ ಪರಿಗಣಿಸಲಿಲ್ಲ. ಜನರು ಕೀಪ್ಯಾಡ್ ಫೋನ್ಗಳನ್ನೇ ಇಷ್ಟಪಡ್ತಾರೆ. ಟಚ್ ಸ್ಕ್ರೀನ್ ಫೋನ್ಗಳು ಬಿದ್ದು ಹೋದ್ರೆ ಒಡೆಯತ್ವೆ, ಬ್ಯಾಟರಿ ನಿಲ್ಲೋದಿಲ್ಲ ಎಂಬ ಹಳೆಯ ನಂಬಿಕೆಯಲ್ಲೇ ನೋಕಿಯಾ ಕಂಟಿನ್ಯೂ ಮಾಡ್ತು. ಅವರು ತಮ್ಮ ಹಳೆಯ ಸಾಫ್ಟ್ವೇರ್ ಆದ ಸಿಂಬಿಯಾನ್ನೇ ನೆಂಚಿಕೊಂಡ್ರು. ಆಂಡ್ರಾಯ್ಡ್ ಜೊತೆ ಕೈ ಜೋಡಿಸಲು ನಿರಾಕರಿಸಿದ್ರು. ಯಾವಾಗ ಅವರು ಎಚ್ಚೆತ್ಕೊಂಡ್ರೋ ಆಗಲೇ ಕಾಲ ಮಿಂಚಿ ಹೋಗಿತ್ತು. ಸ್ಯಾಮ್ಸಂಗ್ ಮತ್ತು ಆಪಲ್ ಮಾರುಕಟ್ಟೆಯನ್ನ ಆವರಿಸಿಕೊಂಡು ಬಿಟ್ಟಿದ್ವು. ನೋಕಿಯಾ ಸಿಇಒ ಹೇಳಿದ ನಾವು ತಪ್ಪೇನೂ ಮಾಡಲಿಲ್ಲ ಎಂಬ ಮಾತು ತಾಂತ್ರಿಕವಾಗಿ ನಿಜವಿರಬಹುದು. ಅವರು ಗುಣಮಟ್ಟದ ಫೋನ್ಗಳನ್ನ ತಯಾರಿಸೋದನ್ನ ನಿಲ್ಲಿಸಿರಲಿಲ್ಲ. ಅವರು ತಮ್ಮ ಉದ್ಯೋಗಿಗಳಿಗೆ ಸಂಬಳ ಕೊಡುವುದನ್ನು ನಿಲ್ಲಿಸಿರಲಿಲ್ಲ. ತಮ್ಮ ಹಳೆಯ ಬಿಸ್ನೆಸ್ ಪ್ಲಾನ್ ಅನ್ನ ಸರಿಯಾಗಿಯೇ ಪಾಲಿಸ್ತಾ ಇದ್ರು. ಆದ್ರೆ ಉದ್ಯಮದಲ್ಲಿ ಮತ್ತು ಜೀವನದಲ್ಲಿ ಸರಿಯಾದದನ್ನೇ ಮಾಡ್ತಾ ಇರೋದು ಕೂಡ ಕೆಲವೊಮ್ಮೆ ತಪ್ಪಾಗುತ್ತೆ. ಯಾವಾಗ ಅಂದ್ರೆ ಆಟದ ನಿಯಮಗಳೇ ಬದಲಾದಾಗ ನೀವು ಹಳೆಯ ನಿಯಮದಂತೆ ಆಡ್ತಾ ಇದ್ರೆ ನೀವು ಸೋಲ್ತೀರಿ. ನೋಕಿಯಾ ಮಾಡಿದ್ದು ಇದನ್ನೇ. ಅವರು ವರ್ತಮಾನದಲ್ಲಿ ಬದುಕ್ತಾ ಇದ್ರು, ಆದ್ರೆ ಜಗತ್ತು ಭವಿಷ್ಯದತ್ತ ಓಡ್ತಾ ಇತ್ತು. ಅವರು ಯಾವ ತಪ್ಪನ್ನು ಮಾಡಲಿಲ್ಲ, ಬದಲಿಗೆ ಏನೂ ಮಾಡದಿರೋದೇ ಅವರ ದೊಡ್ಡ ತಪ್ಪಾಗಿತ್ತು. ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ ಉನ್ನತ ಮಟ್ಟಕ್ಕೆ ಏರಿದಾಗ ಅಲ್ಲಿ ಒಂದು ರೀತಿಯ ಆಲಸ್ಯ ಮತ್ತು ಅಹಂಕಾರ ಬರುತ್ತೆ. ನಾವೇ ನಂಬರ್ 1, ನಮಗೆ ಯಾರೂ ಸಾಟಿ ಇಲ್ಲ, ನಾವು ಮಾಡಿದ್ದೇ ಸರಿ ಎಂಬ ಮನಸ್ಥಿತಿ ಬೆಳೆಯುತ್ತೆ. ನೋಕಿಯಾ ಕೂಡ ಇದೇ ಭ್ರಮೆಯಲ್ಲಿತ್ತು. ತಮಗೆ ಎದುರಾಳಿಗಳೇ ಇಲ್ಲ ಅಂತ ಅವರು ಭಾವಿಸಿದ್ರು. ನಾವು ವಿಶ್ರಮಿಸುತ್ತಿರುವಾಗ ನಮ್ಮ ಪ್ರತಿಸ್ಪರ್ಧಿ ಎಚ್ಚರವಾಗಿರ್ತಾನೆ, ಮೂಲೆಯಲ್ಲಿ ಕುಳಿತು ಹೊಸ ಆವಿಷ್ಕಾರ ಮಾಡ್ತಿರ್ತಾನೆ. ನಾವೀನ್ಯತೆ ಎಂಬುದು ಭವಿಷ್ಯದ ಭಾಷೆ. ಯಾರು ಹೊಸದನ್ನ ಕಲಿಯೋದಿಲ್ಲವೋ, ಯಾರು ಬದಲಾವಣೆಗೆ ತೆರೆದುಕೊಳ್ಳೋದಿಲ್ಲವೋ ಅವರು ಎಷ್ಟೇ ದೊಡ್ಡವರಾಗಿದ್ರೂ ಕಾಲಗರ್ಭದಲ್ಲಿ ಕಣ್ಮರೆಯಾಗ್ತಾರೆ. ನೋಕಿಯಾದ ಪತನ ಕೇವಲ ಬಿಸ್ನೆಸ್ ಸ್ಟಡಿ ಮಾತ್ರವಲ್ಲ, ಇದು ನಮ್ಮ ವೈಯಕ್ತಿಕ ಜೀವನಕ್ಕೂ ಅನ್ವಯಿಸುವ ಪಾಠ. ನಾವು ಇಂದು ನಮ್ಮ ಕೆಲಸದಲ್ಲಿ ಎಷ್ಟೇ ನಿಪುಣರಾಗಿರಬಹುದು, ಆದರೆ 5 ವರ್ಷಗಳ ನಂತರ ನಮ್ಮ ಈಗಿನ ಕೌಶಲಗಳಿಗೆ ಬೆಲೆ ಇರುತ್ತಾ? ಕೃತಕ ಬುದ್ಧಿಮತ್ತೆ ಅಂದ್ರೆ AI ಮತ್ತು ತಂತ್ರಜ್ಞಾನ ಬೆಳೀತಾ ಇರುವ ವೇಗ ನೋಡಿದ್ರೆ ನಾವು ಪ್ರತಿದಿನ ಹೊಸದನ್ನ ಕಲಿಯಲೇಬೇಕು. ಇಲ್ದಿದ್ರೆ ನಾವು ಉದ್ಯೋಗ ಮಾರುಕಟ್ಟೆಯಲ್ಲಿ ನೋಕಿಯಾದಂತೆ ಆಗ್ತೇವೆ. ಬದಲಾವಣೆ ಜಗದ ನಿಯಮ. ಹಳೆಯದಕ್ಕೆ ಜೋತು ಬೀಳಬಾರ್ದು. ಹೊಸ ತಂತ್ರಜ್ಞಾನ, ಹೊಸ ಆಲೋಚನೆಗಳು ಮತ್ತು ಹೊಸ ಪದ್ಧತಿಗಳನ್ನ ಸ್ವಾಗತಿಸಬೇಕು. ನಾನು ಹೀಗೇ ಇರೋದು ಎಂಬ ಹಠ ನಮ್ಮನ್ನ ಸೋಲಿಸುತ್ತೆ. ನಿನ್ನೆಯ ಗೆಲುವು ಇಂದಿಗೆ ಸಾಲದು. ನೀವು ಕಾಲೇಜ್ನಲ್ಲಿ ಟಾಪರ್ ಆಗಿರಬಹುದು ಅಥವಾ ಕಳೆದ ವರ್ಷದ ಬೆಸ್ಟ್ ಎಂಪ್ಲಾಯ್ ಆಗಿರಬಹುದು, ಆದರೆ ಅದು ಇತಿಹಾಸ. ಜಗತ್ತು ನಿಮ್ಮಿಂದ ಈಗ ಮತ್ತು ಮುಂದೇನು ಎಂಬುದನ್ನ ನಿರೀಕ್ಷಿಸುತ್ತೆ. ಬದಲಾಗದಿದ್ರೆ ಉಳಿಗಾಲವಿಲ್ಲ. ನೋಕಿಯಾದ ಕಥೆ ಒಂದು ದುರಂತವಲ್ಲ,
ಅದೊಂದು ಎಚ್ಚರಿಕೆಯ ಗಂಟೆ. ಡೈನೋಸಾರ್ಗಳು ಅಳಿದು ಹೋದ್ವು, ಆದ್ರೆ ಊಸರವಳ್ಳಿಗಳು ಉಳಿದುಕೊಂಡ್ವು. ಯಾಕಂದ್ರೆ ಪರಿಸರಕ್ಕೆ ತಕ್ಕಂತೆ ಬಣ್ಣ ಬದಲಿಸುವ ಶಕ್ತಿ ಊಸರವಳ್ಳಿಗಿತ್ತು. ಬಲಶಾಲಿಗಳು ಮಾತ್ರ ಉಳಿಯೋದಿಲ್ಲ, ಬುದ್ಧಿವಂತರು ಮಾತ್ರ ಗೆಲ್ಲೋದಿಲ್ಲ. ಯಾರು ಬದಲಾವಣೆಗೆ ವೇಗವಾಗಿ ಸ್ಪಂದಿಸ್ತಾರೋ ಅವರು ಮಾತ್ರ ಉಳಿತಾರೆ ಅಂತ ಚಾರ್ಲ್ಸ್ ಡಾರ್ವಿನ್ ಹೇಳಿದ್ದು ಉದ್ಯಮಕ್ಕೂ ಮತ್ತು ಜೀವನಕ್ಕೂ ಸತ್ಯ. ನೋಕಿಯಾ ಸಿಇಒ ಅವರ ಕಣ್ಣೀರ ಪ್ರಸಂಗ ನಮಗೆ ಹೇಳೋದು ಇಷ್ಟೇ: ನೀವು ತಪ್ಪು ಮಾಡದಿದ್ರೂ ಸೋಲ್ಬಹುದು, ಆದರೆ ಹೊಸದನ್ನು ಕಲಿಯಲು ನಿಲ್ಲಿಸಿದ್ರೆ ಖಂಡಿತವಾಗಿಯೂ ಸೋಲ್ತೀರಿ. ಆದ್ದರಿಂದ ಕಲಿತಾ ಇರಿ, ಬದಲಾಗ್ತಾ ಇರಿ ಮತ್ತು ಬೆಳೀತಾ ಇರಿ. ಯಾಕಂದ್ರೆ ನಿಂತ ನೀರು ಕೊಳೆಯುತ್ತೆ, ಹರಿಯುವ ನೀರು ಮಾತ್ರ ಶುದ್ಧವಾಗಿರುತ್ತೆ.